ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಬುಧವಾರ ಮಾರ್ಕೆಟ್ ಯಾವ ರೀತಿಯಾಗಿತ್ತು, ಅದೇ ರೀತಿಯಾಗಿ ನಾಳೆ ನಿಫ್ಟಿ ಎಕ್ಸ್ಪೈರಿ ಆಗಿರುತ್ತೆ, ಯಾವ ರೀತಿಯಾಗಿರುತ್ತೆ ಅಂತ ನೋಡ್ತೋಗೋಣ. ನಾಳೆ ನಿಫ್ಟಿದು ಒಂದೇನೇ ಎಕ್ಸ್ಪೈರಿ ಇಲ್ಲ, ನಾಳೆ ಮಂತ್ಲಿ ಎಕ್ಸ್ಪೈರಿ ಅಲ್ವಾ. ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಮಿಡ್ ಕ್ಯಾಪ್ ನಿಫ್ಟಿ, ಯಾವುದು ಇನ್ನೊಂದು ಯಾವುದು ಬ್ಯಾಂಕ್ ನಿಫ್ಟಿ, ಮಿಡ್ ಕ್ಯಾಪು, ಫಿನ್ ನಿಫ್ಟಿ ಇಷ್ಟರದ್ದು ಕೂಡ ನಾಳೆನೇ ಎಕ್ಸ್ಪೈರಿ ಆಗಿರುತ್ತೆ. ಇವತ್ತು ನೆಗೆಟಿವ್ ಆಗಿ ಬಂದಿದೆ ಮಾರ್ಕೆಟು. ನಿನ್ನೆ ಕೂಡ ಮಾತಾಡಿದ್ವಿ 23,800 ರೆಸಿಸ್ಟೆನ್ಸ್ ಆಗಿರುತ್ತೆ ಅಂತ ಮೊನ್ನೆ ಮಾತಾಡಿದ್ದೆ. ನಿನ್ನೆ 23,200 ಸಪೋರ್ಟ್ ಆಗುತ್ತಾ ಅನ್ನೋ ಮಾತಾಡೋಕ್ಕೆ ಶುರು ಮಾಡಿದೆ. ಯಾಕೆಂತಂದರೆ ಕೆಳಗಡೆ ಬರ್ತಿದೆ ಅಂದರೆ ಫುಲ್ ಕೆಳಗಡೆ ಬೀಳುತ್ತೆ ಅಂತಲ್ಲ, ಹಂಗಂತ ಮೇಲ್ಗಡೆ ಹೋಗ್ತಿದೆ ಅಂದರೆ ಸರಾಗವಾಗಿ ಮೇಲ್ಗಡೆ ಹೋಗುತ್ತೆ ಅಂತನೂ ಅಲ್ಲ. 2 ದಿನದ್ದು ಲಾಸ್ಟ್ ದಿನ 2 ದಿನ ಚಾರ್ಟ್ ಸ್ಟಾಕ್ ಎಲ್ಲ ನೋಡಿದ್ರೆ ಅಂದರೆ ನಿಮಗೆ ಇದು ಕ್ಲಿಯರಾಗಿ ಗೊತ್ತಾಗಿರುತ್ತೆ ಇವಾಗ. ಸೊ ಇವಾಗ ನಾವು ಅಂದ್ಕೊಂಡಂಗೆ ಮಾರ್ಕೆಟ್ ಹೋಯ್ತು ಅನ್ನೋದಕ್ಕಿಂತ ಮಾರ್ಕೆಟ್ ಏನೋ ಹೋಗಬೇಕು ಅಂತ ಅಂದ್ಕೊಂಡಿದ್ವು, ನಾವು ಹಂಗೆ ಅಂದ್ಕೊಂಡ್ವಲ್ಲ ಅಂತ ಅನ್ಕೋಬೇಕಿದ್ದು. ಯಾವಾಗಲೂ ಉಲ್ಟಾ, ನಾವು ಅಂದ್ಕೊಂಡಂಗೆ ಮಾರ್ಕೆಟ್ ಹೋಯ್ತು ಅಂತ ಹೇಳೋದಲ್ಲ, ಮಾರ್ಕೆಟ್ ಹೋದಾಗ ನಾವು ಅಂದ್ಕೊಂಡಿದ್ವಿ ಅಂತ. ಯಾಕೆಂದರೆ ಅಷ್ಟು ನಾವು ಚೇಂಜ್ ಆಗೋಕ್ಕೆ ರೆಡಿ ಇರಬೇಕಲ್ಲಿ. ಮಾರ್ಕೆಟು ನಾನು ಅಂದ್ಕೊಂಡಾಗೆ ಹೋಗುತ್ತೆ ಅಂತ ಅಂದ್ಬಿಟ್ಟು ಹಂಗಾಗಿಲ್ಲ, ಓಪನಿಂಗ್ ಹಂಗಾಗಿಲ್ಲ ಅಂದರೆ ನಾವು ಚೇಂಜ್ ಮಾಡ್ಕೊಳಕ್ಕೂ ಕೂಡ ರೆಡಿ ಇರ್ತಾ ಹೋಗಬೇಕು. ಸೊ ಎಲ್ಲರೂ ಬಿದ್ದಾಗ ನಾನು ಎದ್ದಿರ್ತೀನಿ ಅನ್ನೋ ಥರ ಇದೆ ಇಂಡಸ್ಇಂಡ್ ಬ್ಯಾಂಕ್ ಕತೆ. ಇವತ್ತು 2.86% ಅಮೌಂಟ್ ಬಂದಿರೋದ್ರ ಮೂಲಕ ಅದೇ ಇವತ್ತಿನ ಟಾಪ್ ಗೇನರ್ ಆಗಿದೆ. ನಿಫ್ಟಿ 50ನಲ್ಲಿ NTPCನಲ್ಲಿ 3.35% ಕರೆಕ್ಷನ್ ಬಂದಿರೋದ್ರ ಮೂಲಕ ಬಹುಶಃ ಅದೇ ಇವತ್ತಿನ ಟಾಪ್ ಲೂಸರ್ ಥರ ಕಾಣಿಸ್ತಾ ಇದೆ. ಅದೇ ರೀತಿಯಾಗಿ ಆಲ್ಮೋಸ್ಟ್ ಎಲ್ಲ ಸೆಕ್ಟರಲ್ಲಿ ಇವತ್ತು ಸೆಲ್ಲಿಂಗ್ ಬಂದಿದೆ, ಇನ್ಕ್ಲೂಡಿಂಗ್ ಬ್ಯಾಂಕ್ ನಿಫ್ಟಿ ನೆಕ್ಸ್ಟ್ 50ನಲ್ಲಿ ನೋಡೋದಾದರೆ RECನಲ್ಲಿ 3.87% ಕರೆಕ್ಷನ್ ಬಂದಿದೆ, ಅದೇ ಇವತ್ತಿನ ಟಾಪ್ ಲೂಸರ್. ಝೊಮ್ಯಾಟೊ ಇನ್ನೂ ಕೆಳಗಡೆ ಬೀಳ್ತಾನೆ ಇದೆ, ಬೀಳಲಿ ಬಿಡಿ. ಸೀಮನ್ಸು 5% ಅಪ್ ಮೂವ್ಮೆಂಟ್ ಆಗಿದೆ, ಅದ್ರ ಮೂಲಕ ಅದೇ ಇವತ್ತಿನ ಟಾಪ್ ಗೇನರ್ ಆಗಿದೆ. ಯಾವ್ಯಾವ ಪ್ರೊಡ್ಯೂಸರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಇದೆಯೋ, ಆ್ಯಬ್ ಇಂಡಿಯಾ ಮತ್ತು ಸೀಮನ್ಸು, ಮದರ್ಸನ್ನು, ಬಾಷು, ಇದೆಲ್ಲ ನೋಡಿ ಪಾಸಿಟಿವ್ ಆಗಿರೋಂಥದ್ದು ಕಾಣಿಸ್ತಾ ಇದೆ ಇವತ್ತು. ಡಿಫೆನ್ಸು ಅದು ಕೂಡ ಮುಂದುವರಿಸ್ತಾರೆ, ಹೆಚ್ಚೇರಿ ಇವತ್ತು ಕೂಡ ಪಾಸಿಟಿವ್ ಆಗಿತ್ತು. ಸೊ ನೋಡ್ತಾ ಬರೋದಾದ್ರೆ ನಿಫ್ಟಿನಲ್ಲಿ ಯಾವ ರೀತಿ ಆಗಿತ್ತು ಅಂತ ನೋಡಿ. ಈಗ ಒಂದು ಈವ್ನಿಂಗ್ ಸ್ಟಾರ್ ಪ್ಯಾಟರ್ನ್ ಅಂತ ಕರಿಬೋದಾ ಇದನ್ನ, ಗೊತ್ತಿಲ್ಲ, ತುಂಬ ಮುಂಚೆ ಆಗುತ್ತೆ ಹೇಳೋಕ್ಕೆ, ಆದರೆ ಪ್ಯಾಟರ್ನ್ ಅಂತೂ ಹಂಗೆ ಕಾಣಿಸ್ತಾ ಇದೆ. ಏನು ಅರ್ಥ ಹೇಳುತ್ತೆ, ಒಂದು ಗ್ರೀನ್ ಕ್ಯಾಂಡಲ್ ಮಾಡಿ ಇಲ್ಲಿ ಒಂದು ಡೋಜಿ ಆಗಿರಬೇಕು ಅಂತ ಸ್ವಲ್ಪ ಬಾಡಿ ದೊಡ್ಡದಾಯಿತು, ಬಟ್ ದಟ್ಸ್ ಓಕೆ, ಸ್ಟಿಲ್ ಕ್ವಾಲಿಫೈಯಿಂಗ್. ಇನ್ನೊಂದು ಮಾಡಿ ಅದರ ಹಿಂದಿನ ದಿನಕ್ಕಿಂತ ಒಂದು ಅರ್ಧ ಕೆಳಗಡೆ ಬಂತು ಅಂದರೆ ಇದನ್ನ ಈವ್ನಿಂಗ್ ಸ್ಟಾರ್. ಇದನ್ನ ಟೆಕ್ನಿಕಲ್ ಅನಾಲಿಸಿಸ್ ಪ್ಲೇಲಿಸ್ಟಲ್ಲಿ ಮಾರ್ನಿಂಗ್ ಸ್ಟಾರು, ಈವ್ನಿಂಗ್ ಸ್ಟಾರ್ ಇದೆಲ್ಲ ಮಾತಾಡಿದ್ದೀವಿ. ಈಗ ಕಣ್ಣಿಗೆ ಕಾಣಿಸ್ತಾ ಇರೋಂಥ ಗ್ಯಾಪ್ ಇಲ್ಲಿ 23,400 ಸೊ ಕರೆಕ್ಟಾ. ಸೊ ನಾಳೆ ಈ ಗ್ಯಾಪ್ ಅಂತೂ ಟೆಸ್ಟ್ ಮಾಡಲೇಬೇಕು ಮಾರ್ಕೆಟ್, ಮೇಲೆ ಹೋಗೋದಿರಲಿ ಮತ್ತೊಂದಿರಲಿ ಈ ಗ್ಯಾಪನ್ನು ಟೆಸ್ಟ್ ಮಾಡುತ್ತೆ. ಸೊ ಯಾರ್ಯಾರು ಸೆಲ್ಲಿಂಗ್ ಮಾಡಬೇಕು, ಆಪ್ಷನ್ ಸೆಲ್ಲಿಂಗ್ ಇರೋ ಮತ್ತೊಂದು ಇವತ್ತು ನೋಡಿ ಬಂದಿರೋ ಒಂದು ಮೂಮೆಂಟು ಚಿಕ್ಕದಾಗಿ ಅಂತ ಅನಿಸ್ಬೋದು, ಆದರೆ ಅಷ್ಟು ಚಿಕ್ಕ ಮೂಮೆಂಟ್ ಏನಲ್ಲ, ತುಂಬ ಒಂದು ದೊಡ್ಡದಾಗೆ ಫಾಲ್ ಆಗಿದೆ. ಯಾಕೆ ಆ ಥರ ಅನಿಸಿಲ್ಲ ಅಂತಂದರೆ ನೋಡಿ, ಒಂದು ಸ್ವಲ್ಪ ಗ್ಯಾಪ್ ಓಪನಿಂಗ್ ಆಯಿತು ಸ್ಲೈಟಾಗಿ. ಸೊ ಅಲ್ಲಿ ಒಂದು ಸ್ವಲ್ಪ ಕುಷನ್ ಸಿಕ್ಕಿದೆ. ಸೊ ನೆಟ್ ಟು ನೆಟ್ ಕ್ಲೋಸಿಂಗ್ ಅಂತ ನೀವು ನೋಡೋದಾದರೆ, ಬಟ್ ಸ್ಟಿಲ್ ಎಲ್ಲಿ ಓಪನ್ ಆಗಿತ್ತು ಅಲ್ಲಿಂದ ಕೊನೆ ತನಕ ಅಂತ ನೋಡೋದಾದರೆ ಆಲ್ಮೋಸ್ಟ್ ಒಂದು 200-250 ಪಾಯಿಂಟ್ಸ್ ಫಾಲು ನಿಫ್ಟಿನಲ್ಲಿ ಆಗಿದೆ ಇವತ್ತು ಇಂಟ್ರಾಡೇನಲ್ಲಿ. ಇದು ನೋಡ್ತಾ ಹೋಗಬೇಕು ನೀವು. ಸೊ ಇಲ್ಲಿಂದ ವಾಪಸ್ ಕೆಳಗಡೆ ಬಂದರೆ 23,200 ಬಿಟ್ಟು ಕೆಳಗಡೆ ಬರೋ ತನಕ ಮಾರ್ಕೆಟ್ ಮತ್ತೆ ನೆಗೆಟಿವ್ ಟೆರಿಟರಿಗೆ ಬರ್ತಾ ಇದೆ ಅಂತ ಅನ್ಕೊಳೋದು ಬೇಡ ಅಂತ ನಾವು ಮಾತಾಡಿದ್ದೀವಿ. 23,200 ಇಂಪಾರ್ಟೆಂಟ್ ಸಪೋರ್ಟ್ ಆಗಬೇಕು ಅಂತ. ಸೊ ನಾಳೆ ಎಕ್ಸ್ಪೈರಿ ದಿನ 23,200ಕ್ಕಿಂತ ಕೆಳಗಡೆ ಪಿ ಸೆಲ್ ಮಾಡೋದಕ್ಕೆ ನೀವು ರೆಡಿ ಇರಬೇಕು. ಅದಕ್ಕಿಂತ ಮೇಲ್ಗಡೆ ಅಂತೂ ತೊಗೊಳಕ್ಕೆ ಹೋಗ್ಬಿಡಿ, ಯಾಕಂದರೆ ಇದು ಕಂಟಿನ್ಯೂಷನ್ ಕ್ಯಾಂಡಲ್ ಆಯಿತು ಅಂತಂದರೆ 23,200 ಬಂದು ಟೆಸ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಯಾರಾದರೂ ಪಿ ಸೆಲ್ ಮಾಡ್ತಿರೋರು 23,200ಕ್ಕಿಂತ ಕೆಳಗಡೆ ಇರ್ಬೋದು. ಸಿ ಸೆಲ್ ಮಾಡೋಕ್ಕೆ ಈಗ 23,800, ಇವತ್ತಿಂದ ಏನು ಓಪನಿಂಗ್ ಝೋನ್ ಇತ್ತಲ್ಲ 23,700, ಇದೆಲ್ಲ ಒಳ್ಳೆ ಝೋನ್ ಆಗುತ್ತೆ. ಏನಾದ್ರು ಇದೇ ಝೋನಲ್ಲಾಗಿ ಕೆಳಗಡೆ ಬರ್ತಾ ಹೋಯಿತು ಅಂದರೆ. ಇವತ್ತು 23,500ಕ್ಕಿಂತ ಮೇಲ್ಗಡೆ ಏನಾದ್ರು ಕ್ಲೋಸಿಂಗ್ ಕೊಟ್ಟಿತ್ತು ಅಂತಂದರೆ ಓಕೆ, ಇನ್ನೂ ಸ್ವಲ್ಪ 23,500 ರೌಂಡ್ ಲೆವೆಲ್ನ ಉಳಿಸಿದೆ ಮಾರ್ಕೆಟ್ ಬಂದ್ಬಿಟ್ಟು ಬಟ್ ಇವತ್ತು ಅದನ್ನ ಕೆಳಗಡೆ ಬಂದು ಕ್ಲೋಸಿಂಗ್ ಆಗಿರೋದ್ರಿಂದ ಈ ಗ್ಯಾಪ್ ಫಿಲ್ಲಿಂಗ್ ಮಾಡೋ ಕಡೆ ಹೋಗ್ತಾ ಇದೆ ಅಂತ ಅನ್ಸ್ಬೋದು. ಆಪ್ಷನ್ ಚಾನಲ್ ನೋಡ್ಕೊಂಬರೋದಾದರೆ ಕ್ಲೀನಾಗಿ ನಿಮಗೆ 23,700, 800, 900 ಇಲ್ಲೆಲ್ಲ 24,000 ಇಲ್ಲೆಲ್ಲ ಹೆವಿಯಾಗಿ ರೆಸಿಸ್ಟೆನ್ಸ್ ಕಾಣಿಸ್ತಾ ಇದೆ. ಹಿಂದಿನ ಲೆವೆಲ್ಲು ಇದು ಮಾತಾಡಿದ್ವಿ ನೆನಪಿದೆಯಾ, ಹೈಯರ್ ಲೋ ಆಗಬೇಕು, ಹೈಯರ್ ಲೋ ಪ್ಯಾಟರ್ನ್ಗೆ ಕನ್ವರ್ಟ್ ಆಗಬೇಕು. ಈಗ ಲೋಯರ್ ಲೋ ಬರ್ತಾ ಇದೆ, ಚೇಂಜ್ ಆಗಬೇಕು ಅಂದ್ರೂ ಒಂದೇ ಸಲ ಹೋಗಲ್ಲ. ಈ ಗುಡ್ಡ ಇದೆ, ಈ ಗುಡ್ಡದ ಹತ್ರ ಬಂದಾಗ ಅದನ್ನ ರೆಸ್ಪೆಕ್ಟ್ ಮಾಡುತ್ತೆ. ಇಲ್ಲಿ ಒಂದೇ ದಿನ ಪಾಸ್ ಆಗ್ಬೋದು ಅಥವಾ ಸಣ್ಣದಾಗಿ ಡೌನ್ವರ್ಡ್ ಪಾಸ್ ಆಗ್ಬೋದು. ಆಗಲಿ 23,200 ಏನು ಮಾಡುತ್ತೆ ಅಂತ ನೋಡೋಣ. 23,200 ಟೆಸ್ಟ್ ಮಾಡಿ ಮತ್ತೆ ಬೌನ್ಸ್ ಆಯಿತು ಅಂದರೆ ಮಾರ್ಕೆಟ್ ಪಾಸಿಟಿವ್ ಆಗಿದೆ ಅಂತ. 23,200 ಮತ್ತೆ ಬ್ರೇಕ್ ಆಗಿ ಬರ್ತಿದೆ ಅಂದರೆ ನಾವು 22,800 ಅಥವಾ ಅದಕ್ಕಿಂತ ಕೆಳಗಡೆ ಲೆವೆಲ್ಗೆ ಹೋಗ್ತೀವಿ ಅನ್ನೋದನ್ನ ನೋಡ್ತಾ ಹೋಗ್ಬೋದು ಅಂದ್ಕೊಂಡಿದ್ವಿ. ಸೇಮ್ ಏನು ಮಾತಾಡಿದ್ವಿ ಅದು ಈಗಲೂ ಕೂಡ ಹಾಗೆ ಇದೆ. ಸೊ 23,200 ಬ್ರೇಕ್ ಆಗೋ ತನಕ ಇದು ತುಂಬ ಏನು ಕೆಳಗಡೆ ಹೋಗುತ್ತೆ ಅಂತ ಅನ್ಕೋಬೇಕಾಗಿಲ್ಲ. ಸೊ ನೋಡೋಣ 23,200 ಏನು ಮಾಡುತ್ತೆ ಮಾರ್ಕೆಟ್ ಅನ್ನೋದನ್ನು ಕಾದು ನೋಡೋಣಂತೆ. ಸೊ ಅದು ನೋಡಿಕೊಂಡು ನಾವು ಪ್ಲಾನ್ ಮಾಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ ಸದ್ಯಕ್ಕೆ ನಾಳೆ ರೆಸಿಸ್ಟೆನ್ಸ್ ಜಾಸ್ತಿ ಕಾಣಿಸ್ತಿದೆ. 23,500 ಇನ್ನೂ ಸಪೋರ್ಟ್ ಇದೆ ಅಂತ ಕಾಣಿಸ್ತಾ ಇದೆ, ಬಟ್ ಓಪನಿಂಗ್ ಮೇಲೆ ಸುಮಾರು ವಿಚಾರಗಳು ನಿರ್ಧಾರ ಆಗ್ತಾ ಹೋಗುತ್ತೆ. ಓಪನಿಂಗ್ ಏನಾದ್ರು 23,500ಕ್ಕಿಂತ ಕೆಳಗಡೆ ಅಂದರೆ ಇವತ್ತು ಎಲ್ಲಿ ಕ್ಲೋಸ್ ಆಗಿದೆ ಅದೇ ಝೋನು ಅಥವಾ ಅದಕ್ಕಿಂತ ಸ್ವಲ್ಪ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತಂದರೆ ನಾವು 23,200 ಪಿ ಸೆಲ್ಲು ಅಥವಾ ಅದಕ್ಕಿಂತ ಕೆಳಗಡೆ ಇರ್ತಾ ಹೋಗಬೇಕು. ಸೊ ಬೈ ಮಾಡಬೇಕಾ ನಾಳೆ ಅಂತಂದರೆ ಬೈ ಮಾಡೋದು ಬೇಡ ಅಂತಲೇ ಹೇಳ್ತೀನಿ ನಾನು. ಯಾಕಂದರೆ ಗ್ಯಾಪ್ ಫಿಲ್ಲಿಂಗ್ ಆದಮೇಲೆ ಅಲ್ಲೇ ಬೇಕಾದ್ರೆ ಬೌನ್ಸ್ ಆಗ್ಬೋದು ಮಾರ್ಕೆಟು, ಒಂದು ಸೈಡ್ ವೇಸ್ ಆಗಿ ಉಳಿಬೋದು ಅಥವಾ 23,200 ತನಕ ಬರ್ಬೋದು. ಸೊ ಬೈಯರ್ಸಿಗೆ ಇನ್ನೂ ಆಪ್ಷನ್ ಬಂದಿಲ್ಲ, ಬಟ್ ಯಾರು ಆಪ್ಷನ್ ಸೆಲ್ಲಿಂಗ್ ಮಾಡ್ತಾ ನೀವು ಆ ರೀತಿಯಾಗಿ ಪ್ಲಾನ್ ಮಾಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿದು ಕೂಡ ನಾಳೆ ಎಕ್ಸ್ಪೈರಿ ಅಲ್ವಾ ನೋಡಿ, ಮಂತ್ಲಿ ಎಕ್ಸ್ಪೈರಿ ನಾಳೆ ತುಂಬ ವೊಲಟೈಲ್ ಆಗಿ ಇದ್ದೇ ಇರುತ್ತೆ. ಬ್ಯಾಂಕ್ ನಿಫ್ಟಿನಲ್ಲಿ ತಿರ್ಗಾ ಗ್ಯಾಪ್ ಫಿಲ್ಲಿಂಗ್ ಅಂದರೆ ಎಲ್ಲಿ ತನಕ ಬರ್ಬೋದು 50,500 ತನಕ. ಬಟ್ ನಿಫ್ಟಿ ಅಷ್ಟು ಜೋರಾಗಿ ಬಿದ್ದಿಲ್ಲ ಇವತ್ತು. ಬ್ಯಾಂಕ್ ನಿಫ್ಟಿ 51,000 ಇನ್ನೂ ಉಳಿಸ್ಕೊಂಡಿದೆ. ಸೊ ನಿಫ್ಟಿ ಕಂಪೇರ್ ಮಾಡಿದ್ರೆ ಬ್ಯಾಂಕ್ ನಿಫ್ಟಿ ಸ್ವಲ್ಪ ಪಾಸಿಟಿವ್ ಆಗಿದೆ. ಸೊ 51,000 ಏನು ಮಾಡುತ್ತೆ ನೋಡೋಣ. 51,000 ಝೋನ್ನ ಬಿಟ್ಕೊಟ್ಟು ಬರ್ತಾ ಇದೆ ಅಂದರೆ 50,500 ತನಕ ಬರೋಕ್ಕೆ ಚಾನ್ಸಸ್ ಇದೆ ನಾಳೆ ಬ್ಯಾಂಕ್ ನಿಫ್ಟಿಗೆ. ಸೊ ಅದನ್ನ ನಾವು ನೋಡ್ತಾ ಹೋಗ್ಬೋದು. ಸೊ ಬೇಕಾದರೆ ಬ್ಯಾಂಕ್ ನಿಫ್ಟಿದು ಕೂಡ ಆಪ್ಷನ್ ಚೇಂಜ್ ನೋಡ್ಕೊಂಡು ಬರ್ಬೋದು.
ಈ ಎಲ್ಲ ಎಕ್ಸ್ಪೈರಿನೂ ಬಂದ್ಬಿಡ್ತು ಅಂದರೆ ಸ್ವಲ್ಪ ಕಷ್ಟ. ಸೊ ನಿಫ್ಟಿ ಬ್ಯಾಂಕಿಂದ ಯಾವ ರೀತಿ ಇದೆ ಅಂತ ನೋಡೋದಾದರೆ ಅದರಲ್ಲೂ ನೋಡಿ ಸೇಮ್ 51,500, 52,000 ಇಲ್ಲೆಲ್ಲ ರೆಸಿಸ್ಟೆನ್ಸ್ ಇದೆ. ಸದ್ಯಕ್ಕೆ 51,000ದಲ್ಲಿ ಸಪೋರ್ಟ್ ಕಾಣಿಸ್ತಾರೆ, ಬಟ್ ಅಂಥ ಮೇಜರ್ ಸಪೋರ್ಟ್ ಅಂತಿಲ್ಲ. ಸೊ 50,500 ತನಕ ಬಂದ್ರೂ ಆಶ್ಚರ್ಯ ಇಲ್ಲ. ಸೊ ಆಪ್ಷನ್ ಸೆಲ್ಲರ್ಸ್ ಮತ್ತೊಬ್ಬರು ನೀವು ಆ ರೀತಿಯಾಗಿ ನೋಡಿಕೊಂಡು ಪ್ಲಾನ್ ಮಾಡ್ಬೋದು. ಯಾಕಂದರೆ ಕೆಳಗಡೆ ಬಂದರೆ ಇಲ್ಲಿ ಹಿಂದೆ ಸಪೋರ್ಟು, ಸೊ ಈ ಲೆವೆಲ್ಗಿಂತ ಕೆಳಗಡೆ ಇರುವಂಥದ್ದು ಬೆಟರ್ ಅಂತ ಅನಿಸುತ್ತೆ ಪಿ ಸೆಲ್ ಮಾಡೋಕ್ಕೆ. ಅಪ್ಪಿತಪ್ಪಿ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು, ಮತ್ತೊಂದು ಆಯಿತು ಅಂದರೆ ಈ ಝೋನಲ್ಲಿ ನಿಮ್ಗೆ ಹೆಂಗಿದ್ರು ಒಂದು ಕುಷನ್ ಸಿಗ್ತಾ ಹೋಗುತ್ತೆ. ಅಂದರೆ ಪಿಗಳು ಸ್ವಲ್ಪ ಊಪ್ಕೊಂಡಿರುತ್ತೆ, ಅಲ್ಲಿ ನಾವು ಸೆಲ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಬೈ ಮಾಡಬೇಕಾದ್ರೆ ಸದ್ಯಕ್ಕೆ ಬೇಡ ಅಂತಲೇ ಅನಿಸುತ್ತೆ. ಬಂದಿರೋದು ನೋಡಿ 2-3 ದಿನದಿಂದ ತುಂಬ ಜೋರಾಗಿ ಬಂದಿದೆ. ಬಂದಿರೋದು ಇವತ್ತು ಏನಂತ ಒಂದು ದೊಡ್ಡ ಕ್ಯಾಂಡಲ್ ಅಂತ ಹೇಳೋಕ್ಕಾಗೋದಿಲ್ಲ, ಬಟ್ ಇದು ಕಂಟಿನ್ಯೂಷನ್ ಆಗೋ ಸಾಧ್ಯತೆ ಇದೆ. ಗ್ಯಾಪ್ ಫಿಲ್ಲಿಂಗ್ ಆಗ್ತಾ ಹೋಗ್ಬೋದು. ಅದೇ ರೀತಿಯಾಗಿ ಆಫ್ಟರ್ ಲಾಂಗ್ ಟೈಮ್ ಮಿಡ್ ಕ್ಯಾಪ್ ನಿಫ್ಟಿ, ನಾಳೆ ಮಿಡ್ ಕ್ಯಾಪ್ ನಿಫ್ಟಿ ವಾಲ್ಯೂಮ್ ಯಾವ ಥರ ಆಗಿರುತ್ತೆ ಅಂತ ನೋಡಬೇಕು, ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೇಮ್ ಎಲ್ಲದರಲ್ಲೂ ಅದೇ ಥರ ಕಾಣಿಸ್ತಾ ಇದೆ. ಒಂದು ಲೆವೆಲ್ ತನಕ ಬಂದಿತ್ತು, ಆ ಲೆವೆಲಲ್ಲಿ ಈಗ ರೆಸಿಸ್ಟೆನ್ಸ್ ಇರೋದು ಕಾಣಿಸ್ತಾ ಇದೆ. ಹಿಂದೆ ಆ ಲೆವೆಲ್ನ ರೆಸ್ಪೆಕ್ಟ್ ಮಾಡಿಕೊಂಡು ಕೆಳಗಡೆ ಹೋಗೋ ಥರ ಕಾಣಿಸ್ತಾ ಇದೆ. ಸೊ ಎಲ್ಲದರಲ್ಲೂ ಸೇಮ್ ವ್ಯೂಸೇ ಇದೆ, ಏನು ಬೇರೆ ಚೇಂಜಸ್ ಇಲ್ಲ. ಬಟ್ ನಾಳೆ ಅಪ್ಪಿತಪ್ಪಿ ಫಾಲ್ ಏನಾದ್ರು ಜೋರಾಗಿ ಬರುತ್ತಾ ಅಥವಾ ಒಂದೇ ರೇಂಜ್ ಬೌಂಡ್ ಆಗಿ ಉಳಿಯುತ್ತಾ ಅನ್ನೋದು ಇವಾಗ ಎರಡು ಇರುವಂಥ ಪ್ರಶ್ನೆ. ಯಾಕಂದರೆ ಎಲ್ಲದರಲ್ಲೂ ಈವ್ನಿಂಗ್ ಸ್ಟಾರು ಆ ಥರ ಪ್ಯಾಟರ್ನ್ ಕಾಣಿಸ್ತಾ ಇದೆ. ಇಲ್ಲಿ ಒಂದು ಗ್ಯಾಪ್ ಫಿಲ್ಲಿಂಗ್ ಕೂಡ ಕಾಣಿಸ್ತಾ ಇದೆ. ಬಟ್ ನೋಡಿ ಆ ಸಪೋರ್ಟ್ ಝೋನ್ ಹತ್ತತ್ರಕ್ಕೆ ಬಂದು ನಿಂತಿದೆ. ಅದು ವಾಪಸ್ ಬಂತು ಅಂದರೆ ಆ ಗ್ಯಾಪ್ ಫಿಲ್ಲಿಂಗ್ ಆಗ್ತಾ ಹೋಗಬೇಕು. ಸೊ ಈ ಒಂದು ಸಣ್ಣ ಗ್ಯಾಪ್ ಫಿಲ್ ಮಾಡ್ಕೊಂಡು ಮತ್ತೆ ಮೇಲೆ ತೊಗೊಂಡು ಹೋಗಿ ರೆಡಿ ಆಗ್ತಾ ಇದೆಯಾ ಅಥವಾ ಏನು ಮಾಡುತ್ತೆ ಅನ್ನೋದನ್ನು ಮುಂದಿನ ವಾರಕ್ಕೆ ನಮಗೆ ಕ್ಲಾರಿಟಿ ಕೊಡ್ತಾ ಹೋಗುತ್ತೆ. ನೋಡೋಣ ಮುಂದಿನ ವಾರ ಅಲ್ಲ, ಅದ್ರ ಮುಂದಿನ ವಾರದಿಂದ ಎಕ್ಸ್ಪೈರಿಗಳು ಕೂಡ ಚೇಂಜ್ ಆಗ್ತದೆ. ಇವ್ರದ್ದೆಲ್ಲ ಸೋಮವಾರ ಬರ್ತಾ ಹೋಗುತ್ತೆ. ಆ ವೀಕು ಅಂದರೆ ನೆಕ್ಸ್ಟ್ ಎಕ್ಸ್ಪೈರಿ ಸ್ವಲ್ಪ ಟೈಟ್ ಆಗ್ತಾ ಹೋಗುತ್ತಾ ಅಂತ. ಯಾಕೆಂದರೆ ಏಪ್ರಿಲ್ 3ನೇ ತಾರೀಕು ಒಂದು ಎಕ್ಸ್ಪೈರಿ ಇರಬೇಕು ಇದರಲ್ಲಿ ಅಲ್ವಾ, ಏಪ್ರಿಲ್ 3ನೇ ತಾರೀಕು. ಅದು ಬಿಟ್ಟರೆ ನೆಕ್ಸ್ಟು ನಮಗೆ ಇವ್ರದ್ದು ಸೋಮವಾರ ಎಕ್ಸ್ಪೈರಿ ಮಾಡ್ತಾರೆ ಅಂದರೆ ತಿರ್ಗಾ ಮತ್ತೆ ಏಪ್ರಿಲ್ 7ನೇ ತಾರೀಕು ಎಕ್ಸ್ಪೈರಿ ಮಾಡಬೇಕು. ಅದು ಇನ್ನೂ ಅಪ್ಡೇಟ್ ಆಗಿರೋ ಡೌಟ್ ನನ್ನ ಪ್ರಕಾರ. ನೋಡಬೇಕಾದ್ರೆ ಇಲ್ಲಿ ಆಪ್ಷನ್ ಚೇನಲ್ಲಿ ಹೋಗ್ಬಿಟ್ಟು ನೋಡಿದ್ರೆ ತೋರಿಸುತ್ತೆ. ನೋಡಿ ಇವಾಗ ನಿಫ್ಟಿ 27 ಮಾರ್ಚ್ ತೋರಿಸ್ತಾ ಇದೆ ಅಲ್ವಾ, 3 ಏಪ್ರಿಲ್ 9 ಏಪ್ರಿಲ್ ಅಂತಲೇ ತೋರಿಸ್ತಾ ಇದೆ. ಬಟ್ ಇವ್ರು ಹೇಳ್ತಾ ಇದ್ದಾರೆ 4ನೇ ತಾರೀಕು ಏಪ್ರಿಲ್ ಆದಮೇಲಿಂದ ಸೋಮವಾರ ಎಕ್ಸ್ಪೈರಿ ಮಾಡ್ತೀವಿ ಅಂತ. ಸೋಮವಾರ ಎಕ್ಸ್ಪೈರಿ ಮಾಡ್ತು ಅಂದರೆ 9ನೇ ತಾರೀಕು ಬರೋದಿಲ್ಲ. ಅದು ಯಾವ ತಾರೀಕು ಬರುತ್ತದೋ ಅದು 7ನೇ ತಾರೀಕೆ ಬಂದುಬಿಡುತ್ತೆ. ಸೊ ಅಲ್ಲಿ ಏನಾಗುತ್ತೆ, 3ನೇ ತಾರೀಕು ಒಂದು ಎಕ್ಸ್ಪೈರಿ, ತಿರ್ಗಾ 7ನೇ ತಾರೀಕು ಒಂದು ಎಕ್ಸ್ಪೈರಿ ಆಗುತ್ತೆ. ಆ ಜಂಕ್ಷನಲ್ಲಿ ಸ್ವಲ್ಪ ಸಣ್ಣದಾಗುತ್ತೆ. ಆವಾಗಲೇ ಟ್ಯಾರಿಫ್ ಕೂಡ ಬರ್ತಾರೆ. ನೋಡಿದ್ಯಾ ಹೆಂಗೆ ಆಗುತ್ತೆ ನೋಡಿ, ಒಂದಕ್ಕೊಂದು ಕೂಡ್ಕೊಳುತ್ತೆ ಅಂತ. 2ನೇ ತಾರೀಕಿಂದ ಟ್ಯಾರಿಫ್ ಇಂಪ್ಯಾಕ್ಟು ನ್ಯೂಸ್ ಸೆಕ್ಷನಲ್ಲಿ ಅದನ್ನ ಇವತ್ತು ಕವರ್ ಮಾಡ್ತಾ ಹೋಗ್ತೀನಿ, ನೋಡೋಣ. ಸೊ ಈ ಮಂತ್ಲಿ ಎಕ್ಸ್ಪೈರಿಗಿಂತ ನೆಕ್ಸ್ಟ್ ವೀಕ್ ಎಕ್ಸ್ಪೈರಿ ಇಂಟ್ರೆಸ್ಟಿಂಗ್ ಆಗಿರ್ತಾ ಹೋಗ್ಬೋದು. ಬಟ್ ಈ ವೀಕಲ್ಲಿ ನಾಳೆ ಏನು ಮಾತಾಡಿದ್ವಿ ಅದೇ ರೀತಿ ಎಕ್ಸ್ಪೆಕ್ಟೇಷನ್ನ ಇಟ್ಕೊತಾ ಹೋಗ್ಬೋದು. ಇಂಡಿಯಾ ವಿಕ್ಸ್ ಏನಾದ್ರು ಚೇಂಜಸ್ ಆಗಿದೆಯಾ? ಇಲ್ಲ, ಅದೇ ಝೋನಲ್ಲಿದೆ, ವಿಚ್ ಇಸ್ ಎ ಗುಡ್ ಸೈನ್. ತುಂಬ ಮೇಲ್ಗಡೆ ಹೋಗಿದ್ರೆ ಅದು ಕೆಟ್ಟು ಅನ್ಬೋದಿತ್ತು. ಅದೇ ಝೋನಲ್ಲಿ ಇರೋದ್ರಿಂದ ಓಕೆ, ಅಂದರೆ ಏನೊಂದು ರೇಂಜ್ ಬೌಂಡ್ ಆಗಿ ಒಂದು ಸಣ್ಣದಾಗಿ ಒಂದು ಕೆಳಗಡೆ ಫಿಲ್ಲಿಂಗ್ ಆಗೋ ಥರ ಅಂತ ಅನ್ಕೊತಾ ಇದೀವಿ. ಅದೇ ರೀತಿ ಅಕಸ್ಮಾತ್ ಇವತ್ತು 14 ಮೇಲ್ಗಡೆ ವಿಕ್ಸ್ ಹೋಗಿತ್ತು ಅಂದರೆ ನಾಳೆ ಏನಾದ್ರು ಫಾಲ್ ಜೋರಾಗಿ ಬರ್ಬೋದೇನೋ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಿತ್ತು. ಸದ್ಯಕ್ಕೆ ವಿಕ್ಸು ಅದನ್ನ ಹೇಳ್ತಾ ಇಲ್ಲ. ಅದೇ ರೀತಿಯಾಗಿ ಗೋಲ್ಡು ನೋಡಿ ಅಲ್ಲಿ ಸಪೋರ್ಟ್ ತೊಗೊತಾರೆ, ಮತ್ತು ನೆನೆನೂ ಸಪೋರ್ಟ್ ತೊಗೊಂಡಿತ್ತು, ಅದು ಕಂಟಿನ್ಯೂಷನ್ ಆಗೋ ಥರ ಕಾಣಿಸ್ತಾ ಇದೆ ಗೋಲ್ಡಲ್ಲಿ. ಅದೇ ರೀತಿಯಾಗಿ USD INR ಕೆಳಗಡೆ ಬರ್ತಾ ಇದೆ, ಬರಲಿ, ಒಳ್ಳೆಯದು. ಇದು ಬ್ಯಾಂಕ್ ನಿಫ್ಟಿಗೆ ಒಳ್ಳೆಯ ಬೆಳವಣಿಗೆ. ಇದು 85 ಆ ಲೆವೆಲ್ಗೆ ಏನು ಮಾಡುತ್ತೆ ಅನ್ನೋದು ನೋಡ್ತಾ ಹೋಗೋಣಂತೆ. ಡಾಲರ್ ಇಂಡೆಕ್ಸು ಅಲ್ಲೇ ನಿಂತ್ಕೊಂಡಿದೆ, ನೋಡೋಣ ಡಾಲರ್ ಇಂಡೆಕ್ಸು ಕೆಳಗಡೆ ಬರುತ್ತಾ ಅಂತ. ಸಿಲ್ವರು 99,000 ಬಂದಿದೆ. ಸಿಲ್ವರ್ ಅಂದಾಗ ನೆನಪಾಯಿತು, ಕಾಪರು ಯಾರು ಮಾತಾಡ್ತಾರೋ ಇಲ್ಲೋ ಗೊತ್ತಿಲ್ಲ ನನಗೆ. ಕಾಪರ್ ನೋಡಿ ಒಂದು ಒಳ್ಳೆ ಬ್ರೇಕ್ಔಟಿಗೆ ರೆಡಿ ಆದಂಗೆ ಕಾಣಿಸ್ತಾ ಇದೆ ನನಗೆ. ಸೊ ಕಾಪರ್ ಫ್ಯೂಚರ್ಸ್ ನೋಡ್ತಾ ಬರೋದಾದರೆ ಈಗ ರೀಸೆಂಟಾಗಿ ಯಾವಾಗ 2024 ಮೇ ಅಂದರೆ ಒಂದು ವರ್ಷದ ಹಿಂದೆ 945 ಲೆವೆಲ್ನ ಟ್ರೈ ಮಾಡಿತ್ತು. ಈ ಥರ ಪ್ಯಾಟರ್ನ್ಗಳು ನನಗೆ ಭಾರಿ ಇಷ್ಟ ಪ್ಯಾಟರ್ನ್ ಅಂತ ನಿಮ್ಗೆ ಹೇಳ್ತಾ ಇರ್ತೀನಿ. ಯಾವುದು ನೋಡಿ, ಇಲ್ಲಿ ಒಂದು ಹಿಸ್ಟಾರಿಕಲಿ ಒಂದು ದೊಡ್ಡ ಬಸ್ ಸ್ಟ್ಯಾಂಡು, ಅದಾದಮೇಲೆ ಒಂದು ಅಪ್ ಮೂಮೆಂಟು, ಅದಾದಮೇಲೆ ಕ್ಲೀನಾಗಿ ಒಂದು ಕರೆಕ್ಟಾ ಕ್ಲೀನಾಗಿ ಒಂದು ಯು ಮಾಡಿ ಇವಾಗ ಇಲ್ಲಿ ಒಂದು ಕಪ್ ಒಂದು ಹ್ಯಾಂಡ್ಲ್ ಮಾಡಿದ್ರೆ ಇಲ್ಲಿಂದ ಬ್ರೇಕ್ಔಟ್ ಕೊಟ್ಟರೆ ಏನಾಗಿರುತ್ತೆ, ಮ್ಯಾಸಿವ್ ಬ್ರೇಕ್ಔಟ್ ಆಗಿರುತ್ತೆ. ಟಿಪಿಕಲ್ ಕಪ್ ಆ್ಯಂಡ್ ಹ್ಯಾಂಡ್ಲ್ ಪ್ಯಾಟರ್ನು ಕಾಪರಲ್ಲಿ. ಅನ್ಫಾರ್ಚುನೇಟ್ಲಿ ಕಾಪರ್ ಬೀಸ್ ಅಂತಾಗಲಿ ಕಾಪರ್ ETF ಅಂತಾಗಲಿ ಇಲ್ಲ, ನಾನು ನೋಡಿದಾಗಂತೂ ಸಿಗಲಿಲ್ಲ. ಯಾರಿಗಾರು ಗೊತ್ತಿದೆ ಅಂದರೆ ಹೇಳಿ. ಕಾಪರ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಿರೋಂಥ ಕೆಲವು ಕಂಪ್ನಿಗಳಿದೆ, ಅದು ಬರೀ ಹೆಸರಲ್ಲಿ ಕಾಪರ್ ಇದೆ ಅಂತ ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ಬಿಡಿ, ಅಳ್ದು ತೂಗಿ ನೋಡಿ ಮಾಡಬೇಕು. ಡೆರಿವೇಟಿವ್ ಸೆಗ್ಮೆಂಟು ಕಮೋಡಿಟಿ ಯಾರಾದರೂ ಎನೇಬಲ್ ಮಾಡ್ಕೊಂಡಿದ್ದೀರಾ ಅಂದರೆ ಕಾಪರ್ ಫ್ಯೂಚರ್ಸು ಅಥವಾ ಕಾಪರ್ ಆಪ್ಷನ್ಸ್ಗಳು ಮುಂದಿನ ಸೀರೀಸ್ಗಳದ್ದು ಸಿಗ್ತಾ ಹೋಗುತ್ತೆ. ಬಟ್ ಕಾಪರ್ ಇಸ್ ಲುಕಿಂಗ್ ಬುಲಿಶ್ ಬಿಕಾಸ್ 840 ಮಲ್ಟಿಪಲ್ ಟೈಮ್ಸ್ ಅಟೆಂಡ್ ಮಾಡಿ ಆ ಝೋನಿಂದ ಬ್ರೇಕ್ಔಟ್ ಆಗ್ತಾ ಇರೋಂಥ ಝೋನು. ಸೊ ನೋಡೋಣ, ಇಲ್ಲೊಂದು ಕಪ್ ಮಾಡಿ ತಿರ್ಗಾ 880 ಆ ಲೆವೆಲ್ ಏನಾದ್ರು ಟೆಸ್ಟ್ ಮಾಡಿ ವಾಪಸ್ ಬ್ರೇಕ್ಔಟ್ ಕೊಡ್ತು ಅಂದರೆ ಒಳ್ಳೆ ಬ್ರೇಕ್ಔಟ್ ಆಗಿರ್ಬೋದು. ಕಮೋಡಿಟಿ ಜಾಸ್ತಿ ನಾನು ಟ್ರ್ಯಾಕ್ ಮಾಡ್ತಾ ಇರಲಿಲ್ಲ, ಬಟ್ ಇತ್ತೀಚೆಗೆ ಬೆಳಗ್ಗೆ ಟೈಮಲ್ಲಿ ತುಂಬ ಬಿಸಿ ಇರೋದ್ರಿಂದ ನಾನು ಕಮೋಡಿಟಿ ಮಾರ್ಕೆಟಲ್ಲಿ ಸ್ವಲ್ಪ ಆ್ಯಕ್ಟಿವ್ ಆಗಿದ್ದೀನಿ. ಸೊ ಸಾಮಾನ್ಯವಾಗಿ ಕಮೋಡಿಟಿ ಮಾರ್ಕೆಟ್ನ ಟ್ರ್ಯಾಕ್ ಮಾಡ್ತಾ ಇರ್ತೀನಿ. ಅದಕ್ಕೋಸ್ಕರ ನಮ್ಮ ಚಾರ್ಟ್ ಸ್ಟಾಕ್ನಲ್ಲೂ ಕೂಡ ನಿಮಗೆ ಗೋಲ್ಡು, ಸಿಲ್ವರು, ಕ್ರೂಡು, ನ್ಯಾಚುರಲ್ ಗ್ಯಾಸು ಇದೆಲ್ಲ ಮಾತಾಡ್ತಾ ಇದ್ದೀವಿ. ಸೊ ಕ್ರೂಡು ಆ್ಯಸ್ ಯೂಶುವಲ್ ನೋಡಿ 6,000 ಆ ಲೆವೆಲಲ್ಲಿ ಒಂದು ಪಾಸ್ ತೊಗೊಂಡಿದೆ, ನೋಡೋಣ ಇಲ್ಲಿಂದ ಮೇಲೆ ಹೋಗುತ್ತಾ ಅಂತ. ಬಟ್ ಸ್ವಲ್ಪಕ್ಕೆ ನಾವು ಪಾಸಿಟಿವ್ ಆಗಿ ಇರಬೇಕು. ರಷ್ಯಾದು ಯುಕ್ರೇನ್ದು ನಿಲ್ಲಿಸ್ತೀವಿ ಅಂತ ಹೇಳ್ತಿದ್ದಾರೆ, ನಿಲ್ಲಿಸಿಲ್ವಲ್ಲ ಇನ್ನೂ. ನೋಡೋಣ, ನಿಲ್ಲಿಸೋ ತನಕ ಈಗ ಇನ್ನೂ ಇವರು ಮಾಡ್ತಾನೆ ಇದ್ದಾರೆ. ಸೊ ಆಯಿಲ್ದು ಅದರದ್ದೆಲ್ಲ ಸ್ವಲ್ಪ ಟೆನ್ಷನ್ ಇದ್ದೇ ಇರುತ್ತೆ. ಅಕಸ್ಮಾತ್ ಇನ್ನೂ ಆ ಥರ ವಾರ್ ಕಂಟಿನ್ಯೂ ಆಗ್ತಾ ಹೋಯ್ತು ಅಂದರೆ ಕ್ರೂಡು ತಿರ್ಗಾ ಶಾರ್ಟ್ ಅಪ್ ಆದ್ರೂ ಕೂಡ ಆಶ್ಚರ್ಯ ಇಲ್ಲ. ಸೊ ಹಾಗಾಗಿ ಕ್ರೂಡಲ್ಲಿ ಸದ್ಯಕ್ಕೆ ನೆಗೆಟಿವ್ ಆಗೋ ಥರ ಕಾಣಿಸ್ತಾ ಇಲ್ಲ. ವಾಪಸ್ ಈ ಝೋನ್ ಏನಾದ್ರು 5,800 ಆ ಲೆವೆಲ್ನ ರೀಟೆಸ್ಟ್ ಆಗೋದು ಬಂತು ಅಂದರೆ ಅವಾಗ ನೋಡ್ತಾ ಹೋಗೋಣಂತೆ. ನ್ಯಾಚುರಲ್ ಗ್ಯಾಸು ನೋಡಿ ಇನ್ನೂ ಕೆಳಗಡೆ ಹೋಗೋ ಥರ ಕಾಣಿಸ್ತಾ ಇದೆ ಇಲ್ಲಿ ಯಾಕೋ ನ್ಯಾಚುರಲ್ ಗ್ಯಾಸು. ಸೊ 330 ಏನು ಮಾಡುತ್ತೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಅಂತ ಮಾತಾಡಿದ್ವಿ. 330 ಲೆವೆಲ್ನ ಬಿಟ್ಕೊಡ್ಬಾರ್ದು. 330 ಲೆವೆಲ್ ಬಿಟ್ಕೊಡ್ತು ಅಂದರೆ ತಿರ್ಗಾ 300 ತನಕ ಬರೋ ಸಾಧ್ಯತೆ ಇದೆ ಅಂತ ಮಾತಾಡಿದ್ದೆ. ಇನ್ನೂ ಬಿಟ್ಕೊಟ್ಟಿಲ್ಲ, ಅದೇ ಝೋನ್ ಆಸ್ಪಾಸಲ್ಲಿದೆ. ಇಲ್ಲಿಂದ ಬೌನ್ಸ್ ಆದರೆ ಈಗ ಆಗಬೇಕು. ಅವಾಗೇನಾಗುತ್ತೆ, ಇಲ್ಲಿ ಇದೊಂದು ಹೆಡ್ ಆ್ಯಂಡ್ ಶೋಲ್ಡರ್ಸ್ ಅಂತಲ್ಲ, ಬಟ್ ಇನ್ನೊಂದು ಅಟೆಂಡ್ ಮಾಡಿ ಆಮೇಲೆ ಏನಾದ್ರು
ಮಾಡುತ್ತಾ ನೋಡಬೇಕು. ಬಟ್ ಮಲ್ಟಿ ಇಯರ್ ಬ್ರೇಕ್ಔಟ್ ಆಗಿತ್ತು ಇದು ನ್ಯಾಚುರಲ್ ಗ್ಯಾಸಲ್ಲಿ. ಬಟ್ ಚಳಿಗಾಲ ಎಲ್ಲ ಮುಗಿತಾ ಬಂದಿದೆ, ಹಾಗಾಗಿ ಈ ಸಲನೂ ಕೂಡ ಹೋಗೋಕ್ಕಾಗಿಲ್ಲ. ಬಟ್ ಇದನ್ನ ನಾನು ಇನ್ನೂ ಫೇಲ್ಯೂರ್ ಅಂತ ಕಡೆಗಣಿಸೋಕೆ ಆಗಲ್ಲ, ಯಾಕಂದರೆ 3 ವಾರದಿಂದ ಕೆಳಗಡೆ ಬರ್ತಾ ಇದೆ. ಇಲ್ಲಿ ನೋಡಿ ಈ ಲೆವೆಲ್ ಇದೆಯಲ್ಲ, ಇದು ಸರಿಸುಮಾರು 280 ಲೆವೆಲ್. ಇದು ತುಂಬ ಇಂಪಾರ್ಟೆಂಟ್ ಆದಂಥ ಸಪೋರ್ಟ್, ಯಾಕೆಂದರೆ 2023, 24 ಅದೆಲ್ಲ ಮಾಡಿದ್ದನ್ನು ಬ್ರೇಕ್ಔಟ್ ಮಾಡಿ ಮೇಲ್ಗಡೆ ಹೋಗಿರುವಂಥದ್ದು. ಸೊ ಇಲ್ಲಿ ಯಾವುದೇ ಝೋನಲ್ಲಿ ಬೇಕಾದ್ರೆ ತಿರ್ಗಾ ಬೌನ್ಸ್ ಆಗ್ಬೋದು ಅಂತಲೇ ಎಕ್ಸ್ಪೆಕ್ಟೇಷನ್ ಇದೆ. ನೋಡೋಣ, ಕ್ರೂಡು ನ್ಯಾಚುರಲ್ ಗ್ಯಾಸು ಸ್ವಲ್ಪ ಒಂದೊಂದ್ಸಲ ಇನ್ವರ್ಸ್ಲಿ ಪ್ರಪೋರ್ಷನಲ್ ಕೂಡ ಆಕ್ಟ್ ಆಗ್ತಾ ಹೋಗುತ್ತೆ. ನೋಡೋಣ ಯಾವ ರೀತಿ ಆಗುತ್ತೆ ಅಂತ. ನ್ಯೂಸ್ ಸೆಕ್ಷನಲ್ಲಿ ಇವತ್ತು ಕವರ್ ಮಾಡಬೇಕಾಗಿರುವಂಥದ್ದು US ಇಂಡಿಯಾದು ಏಪ್ರಿಲ್ 2ರಿಂದ ಜಾರಿಗೆ ಆಗುತ್ತಲ್ವ. ಇದಾದರೆ ಸರಿಸುಮಾರು 55% ನಾವೇನು ಇಂಪೋರ್ಟ್ ಮಾಡ್ಕೊತಾ ಇದ್ವಿ US ಇಂದ, ಅದಕ್ಕೆ ನಾವು ಟ್ಯಾಕ್ಸ್ನ ಕಮ್ಮಿ ಮಾಡಬೇಕಾಗುತ್ತೆ. ಅಂದರೆ ರೆಸಿಪ್ರೋಕಲ್ ಟ್ಯಾರಿಫ್ ಇರೋದ್ರಿಂದ ನಾವು ಎಷ್ಟು ಹಾಕ್ತೀವೋ ಅವರು ಅಷ್ಟೇ ಹಾಕ್ತಾರೆ ಅಂತ ಲೆಕ್ಕ ಹಾಕೋದಾದರೆ ಒಂದು 55% ಆಫ್ ಇಂಪೋರ್ಟ್ಸಿಗೆ ನಾವು ಟ್ಯಾಕ್ಸ್ ಕಮ್ಮಿ ಮಾಡಬೇಕಾಗುತ್ತೆ ಅಂತ. ಆದರೆ ಇಲ್ಲಿ ಇನ್ನೂ ಒಂದೇನೋ ಮಾತು ಬರ್ತಾಯಿತ್ತು, ಇದನ್ನು ಇಟ್ಬಿಟ್ಟು 110 ಇಟ್ಬಿಟ್ಟು ಚೆಕ್ಮೇಟ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಇಂಡಿಯಾದವರು ಅಂತಲೂ ಯಾರೋ ಒಂದು ಮೀಮೋ ಏನೋ ನೋಡಿದ್ದೆ. ಕಾರಣ ಏನು ಅಂತಂದರೆ ನಾವು ಎಷ್ಟು ಇಂಪೋರ್ಟ್ ಮಾಡ್ಕೊತಾ ಇದ್ದೀವೋ US ಇಂದ ಅದಕ್ಕಿಂತ ಜಾಸ್ತಿ ಎಕ್ಸ್ಪೋರ್ಟ್ ಮಾಡ್ಕೊತಾ ಇದ್ದೀವಿ. ಸೊ ಹಾಗಾಗಿ ಇದು ಒಂದು ತಲೆಬಾಗೋದು ಮತ್ತೊಂದು ಮಾಡೋದು ಅನ್ನೋದಕ್ಕಿಂತ ನಮ್ಮ ಎಕ್ಸ್ಪೋರ್ಟ್ ಜಾಸ್ತಿ ಹೋಗ್ತಾ ಇದೆಯಲ್ಲ ಸ್ವಾಮಿ, ಅಲ್ಲೇ ನಮಗೆ ಜಾಸ್ತಿ ಕಾಸಿದೆ. ಸೊ US ಅದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋಯಿತು ಅಂತಂದರೆ ನಾವು ಇಂಪೋರ್ಟ್ ಮೇಲೆ ಹಾಕೊಳ್ತಿರೋದು ಟ್ಯಾಕ್ಸ್ ಕಮ್ಮಿ ಆದ್ರೂ ಕೂಡ, ಈಗ ನೋಡಿ ನಾವು ಎಕ್ಸ್ಪೋರ್ಟ್ ಮಾಡೋದು ಕಮ್ಮಿ ಇದ್ದು ಇಂಪೋರ್ಟ್ ಮಾಡೋದೇ ಜಾಸ್ತಿ ಇತ್ತು US ಇಂದ ಅಂತ ಅನ್ನೋದಾದರೆ ಆಗ ನಾವು ನಮಗೆ ಇಂಪ್ಯಾಕ್ಟ್ ಬೀಳ್ತಾ ಹೋಗೋದು. ಬಟ್ ನಾವು ಇವಾಗ ಎಕ್ಸ್ಪೋರ್ಟ್ ಮಾಡೋದೇ ಜಾಸ್ತಿ ಇರೋದ್ರಿಂದ ಸೊ ಬಿಸ್ನೆಸ್ ನಾವೇ ಜಾಸ್ತಿ ಮಾಡ್ತಾ ಇದೀವಿ. ಸೊ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾಗುತ್ತೆ, ಸೊ ದಟ್ ಅದರಿಂದ ಇನ್ನೂ ಚೆನ್ನಾಗಿ ಬಿಸ್ನೆಸ್ ಆಗ್ತಾ ಹೋಗ್ಬೋದು ಅಂತ. ಸೊ ಇದು ಒಂದು ವೆಲ್ಕಮ್ ಮೂವ್ನೇ ಅಂತ ಅನಿಸ್ತು. ಸ್ವಲ್ಪ ಸ್ಟ್ರಾಟಜಿಕ್, ಬಟ್ ಓಕೆ, ಅವರು ಸರಿ ಇದ್ದಾರೆ ಅವ್ರ ಕಡೆಯಿಂದ, ನಾವು ಸರಿ ಇದ್ದೀವಿ ನಮ್ಮ ಕಡೆಯಿಂದ. ಸೊ ನೋಡೋಣ ಏನೇನು ಚೇಂಜಸ್ ಆಗುತ್ತೆ ಏಪ್ರಿಲ್ 2 ಆದಮೇಲೆ ಅಂತ. Zepto IPO ಬರಬೇಕು ಅಂತ ಹೇಳ್ತಾ ಇದ್ದಾರೆ, ಬರ್ತಾರಂತೆ. ಒಳ್ಳೆ ಮನಿನ ರೈಸ್ ಮಾಡಿದ್ರು ಬಿಫೋರ್ IPO ಕೂಡ. ಸುಮಾರು ಇವರಿಗೆ ವೆಂಚರ್ ಕ್ಯಾಪಿಟಲಿಸ್ಟು, ಏಂಜಲ್ ಇನ್ವೆಸ್ಟರ್ಸು ಈ ಥರ ಸುಮಾರು ದುಡ್ಡನ್ನು ರೈಸ್ ಮಾಡಿದ್ರು Zepto. ಕ್ವಿಕ್ ಕಾಮರ್ಸಲ್ಲಿ ಒಳ್ಳೆ ಹೆಸರನ್ನು ಕೂಡ ಮಾಡಿತ್ತು. ಈಗ ಮತ್ತೆ ತಿರ್ಗಾ $250 million ರೈಸ್ ಮಾಡ್ತಾ ಇದ್ದಾರಂತೆ IPO ಮುಂಚೆ ಅಂತ ಸುದ್ದಿ ಬಂದಿತ್ತು. ಅದೇ ರೀತಿ JSW ಸ್ಟೀಲ್ ಇವಾಗ ವರ್ಲ್ಡ್ಸ್ ಮೋಸ್ಟ್ ವ್ಯಾಲ್ಯೂಯಬಲ್ ಸ್ಟೀಲ್ ಮೇಕರ್ ಅಂತ. ಹಿಂದೆ ಸುಮಾರು ಚಾರ್ಟ್ ಸ್ಟಾಕಲ್ಲಿ ಸ್ಟಾಕ್ಸ್ಗಳ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ನೀವು ಯಾವುದು ಟಾಟಾ ಸ್ಟೀಲ್ ಬಗ್ಗೆ ಸುಮಾರು ಜನ ಕೇಳ್ತಾ ಇದ್ರಿ. ಅವಾಗ JSW ಮಾರ್ಕೆಟ್ ಸ್ಟೀಲ್ ಅಂತ ನಾವು ಸುಮಾರು ಸಲ ಮಾತಾಡಿದ್ವಿ. ಹೇಗೆ ಬೈಯಿಂಗ್ ಸೆಲ್ಲಿಂಗ್ ರೆಕಮೆಂಡೇಶನ್ ಅಲ್ಲ, ಆದರೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಆಧಾರದಲ್ಲಿ ಇಡೀ ಜಗತ್ತಲ್ಲೇ ಸ್ಟೀಲ್ ಮೇಕರ್ಸ್ ಯಾರ್ಯಾರಿದ್ದಾರೆ, ಸ್ಟೀಲ್ ಪ್ರೊಡ್ಯೂಸರ್ಸು, ಅದರಲ್ಲಿ JSW ಸ್ಟೀಲ್ ಮೊದಲನೇ ಸ್ಥಾನದಲ್ಲಿ ನಿಂತಿದೆ ಬೈ ಮಾರ್ಕೆಟ್ ಕ್ಯಾಪಿಟಲೈಸೇಷನ್. ಮತ್ತೆ ಅದೇ ರೀತಿಗೆ S&P ಗ್ಲೋಬಲ್ ಅಂತ ಒಂದು ಏಜೆನ್ಸಿ, ಇದು ಪ್ರತಿ ಎಮರ್ಜಿಂಗ್ ಮಾರ್ಕೆಟು, ಡೆವಲಪ್ಡ್ ಮಾರ್ಕೆಟು ಇದ್ರ ಬಗ್ಗೆ ಫೋರ್ಕ್ಯಾಸ್ಟ್ನ ಕೊಡ್ತಾ ಇರ್ತಾರೆ, ಗ್ರೋತ್ ಯಾವ ರೀತಿ ಆಗ್ಬೋದು ಅಂತ. ಭಾರತದ್ದು ಫೋರ್ಕ್ಯಾಸ್ಟ್ನ ಕಮ್ಮಿ ಮಾಡಿದ್ದಾರೆ, 6.7% ಅಂತ ಹೇಳಿದ್ರು, ಈಗ 6.5% ಅಂತ ಮಾಡಿದ್ದಾರೆ. ಟ್ಯಾರಿಫು ಮತ್ತೊಂದು ಬಂದಿರೋದ್ರಿಂದ ಇಂಡಿಯಾ ಮತ್ತು ಫಿಲಿಪೈನ್ಸು ಇದರಲ್ಲಿ ತುಂಬ ಏನು ಟ್ಯಾರಿಫಿಂದ ಇವರಿಗೆ ಇಂಪ್ಯಾಕ್ಟ್ ಆಗಲ್ಲ, ರೆಸಿಲೆಂಟ್ ಆಗಿ ಇರ್ತಾರೆ ಇವರು US ಟ್ಯಾರಿಫಿಂದ. ಆದರೆ ಗ್ರೋತಲ್ಲಿ ಸ್ವಲ್ಪ 0.2 ಬೇಸಿಸ್ ಪಾಯಿಂಟ್ಸ್ನ ಕಮ್ಮಿ ಮಾಡಿದ್ದಾರೆ ಅಂತ ಬಂದಿತ್ತು. ಹೊಸ ಎಲೆಕ್ಟ್ರಿಕ್ ವೆಹಿಕಲ್ ಪಾಲಿಸಿ ಬರ್ತಾ ಇದೆಯಂತೆ ಗೌರ್ಮೆಂಟಿಂದ. ಮತ್ತು ಅವರು ಡಿಸ್ಕ್ಲೇಮರಲ್ಲಿ ಹಾಕ್ಬಿಟ್ಟಿದ್ದಾರೆ ಏನಂತ, ಯಾರಿಗೂ ನಾವು ಫೇವರಬಲ್ ಮಾಡೋ ಥರ ಇಲ್ಲ ಅಂತ. ಅಂದರೆ ಯಾರಾದರೂ ಟೆಸ್ಲಾ ಬರ್ತಾ ಇದ್ದಿಲ್ಲ ಅದಕ್ಕೆ ನಾವು ತರ್ತಾ ಇದ್ದೀರಾ ಅಂತ ಕೇಳೋಕ್ಕೆ ಮುಂಚೆ ಇವರೇ ಹೇಳ್ಬಿಟ್ಟಿದ್ದಾರೆ, ಯಾವುದೇ ಸಿಂಗಲ್ ಕಾರ್ ಮ್ಯಾನುಫ್ಯಾಕ್ಚರಿಂಗ್ಗೆ ಪಾಲಿಸಿಯಿಂದ ಬೆನಿಫಿಟ್ ಆಗೋ ಥರ ಪಾಲಿಸಿ ಮಾಡ್ತಾ ಇಲ್ಲ ಇದನ್ನ. ಬಟ್ EV ಕಾರ್ಗಳ ಪುಷು, EV ವೆಹಿಕಲ್ಗಳ ಪುಷು, 2 ವೀಲರ್ ಆಗಲಿ 4 ವೀಲರ್ ಆಗಲಿ ಇನ್ನೂ ಜಾಸ್ತಿ ಆಗಲಿ ಅನ್ನೋ ದೃಷ್ಟಿಯಿಂದ ಈ ಪಾಲಿಸಿ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ನೋಡಿ, ಏನು ಹೇಳಿದ್ರು ಕೂಡ ಸಬ್ಸಿಡಿ ಎಲ್ಲ ಕೊಡಬೇಕು. ನಮ್ಮ ಸ್ಟೇಟಲ್ಲಂತೂ ಕರ್ನಾಟಕದಲ್ಲಿ EV ಗಾಡಿಗೆ ಈಗ ಇತ್ತೀಚೆಗಷ್ಟೇ ಜಾಸ್ತಿ ಮಾಡಿದ್ರು. ಅಂದರೆ ಐ ಥಿಂಕ್ 10 ಲಕ್ಷದ ಮೇಲೆ 15 ಲಕ್ಷದ ಮೇಲಿಂದ ಕಾರ್ ತೊಗೊಂಡ್ರೆ EVನಲ್ಲಿ ನಿಮಗೆ ಟ್ಯಾಕ್ಸೇಷನ್ ಇರೋದಿಲ್ಲ, ರೋಡ್ ಟ್ಯಾಕ್ಸ್ ಅದೆಲ್ಲ ಕನ್ಸೆಷನ್ ಇರುತ್ತೆ, ಜೊತೆಗೆ ಸಬ್ಸಿಡಿನೂ ಇರುತ್ತೆ. ಸೊ ಅದೇನೋ ಜಾಸ್ತಿ ಮಾಡಿದ್ರು, ಅದನ್ನ ಹಾಕ್ತೀವಿ ಅಂತಲೇ ಹೇಳಿದ್ರು. ಅದೆಲ್ಲ ನೋಡಿ, EV ಗಾಡಿಗಳೇ ಫಸ್ಟ್ ಆಫ್ ಆಲ್ ಪ್ರೀಮಿಯಮಲ್ಲಿದೆ, ಯಾವುದು ಪೆಟ್ರೋಲ್ ಗಾಡಿಗಿಂತ ಜಾಸ್ತಿ ಇರುತ್ತೆ. ಸೊ ಜನ ಜಾಸ್ತಿ ಇವ್ರದ್ದು EVಗಳಿಗೆ ಪುಷ್ ಕೊಟ್ಟರೆ, ಒಂದಿಷ್ಟು ಸಬ್ಸಿಡಿ ಅಂತ ಕೊಟ್ಟರೆ, ಅಥವಾ ಒಂದಿಷ್ಟು ರೇಟ್ಗಳನ್ನು ಕಸ್ಟಮರಿಗೆ ಹೊರೆ ಆಗ್ದಂಗೆ ಕಂಪ್ನಿಗಳಿಗೆ ನಾವು ಗೌರ್ಮೆಂಟಿಂದ ಕೊಡ್ತೀವಿ ಅಂತ ಈ ಥರ ಏನಾದ್ರು ಮಾಡಿದ್ರೆ EV ಚೆನ್ನಾಗಿ ಆಗ್ತಾ ಇದೆ ಗ್ರೋತು. ಬಟ್ ಇನ್ಫ್ರಾಸ್ಟ್ರಕ್ಚರು ಕೂಡ ಸಿಟಿನಲ್ಲಿ ಡೆವಲಪ್ ಆಗ್ತಾ ಇದೆ, ಔಟ್ಸೈಡ್ ಸಿಟಿ ಡೆವಲಪ್ ಆಗ್ತಾ ಇಲ್ಲ. ಅಂದರೆ ಗ್ರಾಮಾಂತರ ಪ್ರದೇಶಗಳಲ್ಲಿ EV ಗಾಡಿ ಯಾರಾದರೂ ಲಾಂಗ್ ಟ್ರಿಪ್ ತಗೊಂಡು ಹೋಗಬೇಕು ಅಂತಂದರೆ ಅಲ್ಲೆಲ್ಲ ಇಲ್ಲ, ಅದೆಲ್ಲ ಬರೋಕ್ಕೆ ಇನ್ನೂ ಟೈಮ್ ಬೇಕಾಗ್ತಾ ಹೋಗುತ್ತೆ. ಬಟ್ ಸಿಟಿನಲ್ಲಿ ಯೂಸ್ ಮಾಡೋಕ್ಕೆ ಪ್ರಾಪರ್ ಸಿಟಿ ಯೂಸೇಜಿಗೆ ಅಂತನಾದರೂ ಅಟ್ಲೀಸ್ಟು ಇವರು ಸಬ್ಸಿಡಿ, ರೋಡ್ ಟ್ಯಾಕ್ಸಿಂದು ಮತ್ತೊಂದು ಇದ್ರದ್ದೆಲ್ಲ ಸ್ವಲ್ಪ ಏನೇನಿದೆಯೋ ಅದೇ ರೀತಿ ಇಟ್ಟರೆ ಒಂದಿಷ್ಟು ಏನು ಚೇಂಜಸ್ ಇದೆ, ಲಾಭ ಇದೆ ಅಂತ ಹೇಳ್ಬಿಟ್ಟು ಜನ ತೊಗೊಳ್ತಾ ಹೋಗ್ತಾರೆ, ಓವರ್ ದ ರನ್ ಅವ್ರಿಗೆ ಸಿಗ್ತಾ ಹೋಗುತ್ತೆ ಅಂತ. ಬಟ್ ನೀವು ಇದಕ್ಕೂ ಅದನ್ನೇ ಹಾಕ್ತಾ ಹೋದರೆ ಯಾರು EV ಕಡೆ ಹೋಗ್ತಾರೆ, ಯಾರು ಹೋಗೋಕ್ಕೆ ಸಾಧ್ಯ ಇಲ್ಲ. BYD ನಿಮ್ಗೆ ಗೊತ್ತಿರಲಿ, ಟೆಸ್ಲಾಗಿಂತ ಸಿಕ್ಕಾಬಡಿ ದೊಡ್ಡ ಸೇಲ್ ಮಾಡಿದ್ದಾರೆ. ಹೈಬ್ರಿಡ್ ಗಾಡಿಗಳನ್ನು ಮಾಡ್ತಾರೆ ಅವರು. ಹೈಬ್ರಿಡಲ್ಲಿ ನೀವು ಇದನ್ನು ಹಾಕ್ಬೋದು, EVನೂ ಎಲೆಕ್ಟ್ರಿಕಲ್ ಓಡಿಸ್ಬೋದು, ಜೊತೆಗೆ ಎಥನಾಲ್ ಬೇಸ್ಡ್ ಪೆಟ್ರೋಲ್ ಇದೆಯಲ್ಲ ಅದನ್ನು ಮಾಡ್ಬೋದು. ಇದನ್ನ ಯಾರು ಐ ಥಿಂಕ್ ಬ್ರೆಜಿಲ್ ಅವರು ಅನಿಸುತ್ತೆ, ಬ್ರೆಜಿಲ್ ಅವರಿಗೆ ಹಿಂದೆ ಒಂದು ಸಲ ಈ ಥರ ಆದಾಗ ಅವರು ತುಂಬ ಚೆನ್ನಾಗಿ ಓವರ್ಕಮ್ ಮಾಡಿದ್ರು ಅದನ್ನ. ಅಂದರೆ ಈಗ ನಮ್ಮದ್ರಲ್ಲಿ ಇವಾಗ 10% 20% ಎಥನಾಲ್ ಮಿಕ್ಸ್ ಮಾಡಬೇಕು ಪೆಟ್ರೋಲ್ಗೆ ಅಂತೆಲ್ಲ ಹೇಳ್ತಿದ್ದಾರೆ. ಅದು ಕಬ್ಬು ಬೆಳೆಗಾರರಿಗೆ ಒಳ್ಳೆ ಸುದ್ದಿ, ಅದು ಆಗ್ಬೋದು. ಬಟ್ ಅದೆಲ್ಲ ಆಗಬೇಕು, EV ಹೈಬ್ರಿಡ್ ವೆಹಿಕಲ್ಗಳು ಬರ್ತಾ ಹೋಗಬೇಕು, ಆಗ ಎನ್ವೈರ್ಮೆಂಟ್ ಆಗಲಿ ಮತ್ತೊಂದಾಗಲಿ. ಇಲ್ಲೆಲ್ಲ ಅಷ್ಟಿಲ್ಲ, ಬಟ್ ಉತ್ತರ ಭಾಗದಲ್ಲೆಲ್ಲ ನೋಡ್ತಾ ಇರ್ತೀರಲ್ವ, ಡೆಲ್ಲಿನಲ್ಲಿ ಅಲ್ಲೆಲ್ಲ, ಈ ಬೆಂಗಳೂರು ಹಂಗೆ ಆಗ್ತಾ ಇದೆ, ಜನ ದಟ್ಟಣೆ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ. ನೋಡಿ EV ಪಾಲಿಸಿನಲ್ಲಿ ಏನು ತರ್ತಾರೆ ಅದು ನಾನು ಕೂಡ ಕುತೂಹಲದಿಂದ ಕಾಯ್ತಾ ಇದ್ದೀನಿ. ಇದಿಷ್ಟು ಇವತ್ತಿನ ಚಾರ್ಟ್ ಆಗಿತ್ತು. ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. 2025 ನಮ್ಮ ಚಾನಲ್ ಮಿಷನ್ ಎಮರ್ಜೆನ್ಸಿ ಫಂಡ್ ಬಿಲ್ಡ್ ಮಾಡೋದು ಯಾರಾದರೂ ಇನ್ನೂ ಮಾಡಿಲ್ಲ ಅಂದರೆ ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಏನದು ಎಮರ್ಜೆನ್ಸಿ ಫಂಡು, ಯಾಕೆ ಬೇಕು ಅಂತ
ಕೊಡ್ತಾ ಇರ್ತೀನಿ. ಜೊತೆಗೆ ಟರ್ಮ್ ಇನ್ಶೂರೆನ್ಸ್ ಇನ್ನೂ ಯಾರಾದರೂ ಮಾಡಿಸಿಲ್ಲ ಅಂದರೆ ಇನ್ನೂ 4-5 ದಿನ ಈ ಫೈನಾನ್ಷಿಯಲ್ ಇಯರ್ ಹಣಕಾಸಿನ ವರ್ಷ ಮುಗದೇ ಹೋಯಿತು. ಸೊ ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ಪ್ರತಿ ವಿಡಿಯೋದ ಪಿನ್ಡ್ ಕಾಮೆಂಟಲ್ಲಿ ನಾನು ಫಾರ್ಮ್ ಕೊಟ್ಟಿರ್ತೀನಿ. ಆ ಫಾರ್ಮ್ ಫಿಲ್ ಮಾಡಿದ್ರೆ ಸಾಕು, ಬಜಾಜ್ ಅಲಯನ್ಸ್ ಸಿಬ್ಬಂದಿ ನಿಮಗೆ ಮಾಹಿತಿನ ಕೊಟ್ಟು ನಿಮಗೆ ಸೂಕ್ತವಾದ ಟರ್ಮ್ ಇನ್ಶೂರೆನ್ಸ್ ತೊಗೊಳಕ್ಕೆ ಹೆಲ್ಪ್ ಮಾಡ್ತಾ ಹೋಗ್ತಾರೆ. ಮತ್ತೊಮ್ಮೆ ಭೇಟಿ ಹೋಗೋಣ. ಎಲ್ರಿಗೂ ನಮಸ್ಕಾರ.